ವಿಶೇಷವಾದ ದೊರೆಗಳಿಗೆ ಮೆಚ್ಚುವಂತ ಉಡುಪನ್ನು ತಯಾರಿಸಿಕೊಟ್ಟವರಿಗೆ 10,000 ಚಿನ್ನದ ವರಹ ಮತ್ತು ಜಾಗಿರಿಯನ್ನು ಕೊಟ್ಟು ಪ್ರಭುಗಳ ಖಾಸಾಗಿ ದರ್ಜಿ ಎಂದು ಗುರುತಿಸಿ ಬಿರುದು ಭಾವನೆಗಳನ್ನು ಇಟ್ಟು ಸನ್ಮಾನ ಮಾಡುವರು. ಅರಮನೆ ಡೋಲು ಬೇಡ, ಕೆಟ್ಟ ಸಾವು ಬೇಡ. ಅದು ಸರಿಯೇನು, ಆದ್ರೂ ಇಲ್ಲ ಇದ್ರೂ ಇಲ್ಲ, ನಮ್ಮ ಪಡಿತ ದೂರ ಇರೋದೇ ವಾಸಿ. ನಡೀರಿ ಹೋಗೋಣ. ಕೇಳಿಸ್ಕೊಂಡ ಡಂಗೂರನ ಕೇಳ್ದೆ, ಊರಿಗೆಲ್ಲ ಕೇಳೋ ಹಾಗೆ ತಮಟೆ ಹೊಡೆದು ಮನೆ ಸುರು ಕಿತ್ತಾಗ ಬರ್ತೀರಿ, ಯಾರಿಗೆ ತಾನೇ ಕೇಳಲ್ಲ. ಅದಲ್ಲಣ್ಣ ವಿಷಯ, ಹಿಂದೆ ವಿಷಯ ಅದೇ ಅಳಸು ಸಮಾಚಾರ. ಈ ಮಾರಾದ್ರ ಬಟ್ಟೆ ಶೋಕಿಗೆ ನಮ್ಮ ಅಪ್ಪಾಜಿ ಅಂತವ್ರು ನಮ್ಮಂತವ್ರು ಎಷ್ಟು ಜನ ನೆನ್ಕೊಂಬರ್ಬೇಕು, ಎಷ್ಟು ಸಂಸಾರ ಬೀದಿ ಪಾಲಾಗ್ಬೇಕು. ಆದ್ರೆ ಆಗಾಗೋದು ನಾವೊಲಿದ ಬಟ್ಟೆ ಅರಸರಿಗೆ ಒಪ್ಪಿಗೆ ಆಗಿದ್ರೆ ಮಾತ್ರ. ಅರಸರಿಗೆ ಒಪ್ಪಿಗೆ ಆಗೋಗೆ ಬಟ್ಟೆ ಹೊಲಿದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಅದೇನೋ ಕತೆ ಹೇಳ್ತಾರಲ್ಲ, ಹೊಲದ ಗಂಟಗೆ ಮೊಸರಲ್ಲಿ ಕಲ್ ಸಿಕ್ತು ಅಂತ. ಬಣ್ಣ ಹಿಡ್ದಿದ್ರೆ ಆಕಾರ ಚೆನ್ನಾಗಿಲ್ಲ ಅನ್ನೋದು, ಬಣ್ಣ ಆಕಾರ ಎರಡೂ ಸರಿ ಇದ್ರೆ ಕುಸ್ರಿ ಕೆಲಸ ಸರಿಯಾಗಿಲ್ಲ ಅನ್ನೋದು. ಆಗೊಮ್ಮೆ ಹಸಿರಿಗೆ ಒಪ್ಪಿಗೆ ಆದ್ರೂ ಎಡಬಲ್ದವರಿಗೆ ಒಪ್ಪಿಗೆ ಆಗ್ಬೇಕಲ್ಲ. ಒಂದು ಸಮಯ ಎಲ್ಲಾ ಸರಿ ಹೋದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಆಗ ಅರಸರ ಕಾಸಾಗಿ ದರ್ಜೆ ಆಗೋ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ. ಹಾಗಂತೂ ಕಾಣೋದನ್ನ ನಿಲ್ಸು. ನಿನ್ನಾಗೆ ಅಪ್ಪ ಬೆಟ್ಟದಂತ ಆಸೆ ಹೊತ್ತು ಅರಮನೆ ಒಳಗಡೆ ಹೋದ್ರು, ಕ್ಷಣವಾಗಿ ಹೊರಗಡೆ ಬಂದ್ರು. ಅದೇ ನನ್ ಮನ್ಸ್ತಾ ಕೊರಿತಾ ಇರೋದು. ಹೇಗಾದ್ರೂ ಮಾಡಿ ಆ ಹುಚ್ಚರಜನಿಗೆ ಬುದ್ಧಿ ಕಲಿಸ್ಬೇಕು ಅಣ್ಣ. ಆ ರಸರಿಗೆ ಬುದ್ಧಿ ಕಲಿಸೋ ಅಷ್ಟು ಶಕ್ತಿ ನಮಗಿದ್ಯಾ? ಅವರಿಗಾದ್ರೆ ಎಡ ಬಲ ಸೇನಾಧಿಪತಿ ಮಂತ್ರಿ ಇತ್ಯಾದಿ ಶಕ್ತಿ ಇದ್ರೆ ಆಯ್ತಾ, ಯುಕ್ತಿನೂ ಇರ್ಬೇಕು. ಸ್ವಂತ ಬುದ್ಧಿ ಇಲ್ದಿದ್ರು ಕೈ ತುಂಬಾ ಸಂಬಳ ಕೊಟ್ಟು ಬುದ್ಧಿವಂತರನ್ನ ನೇಮಿಸಿಕೊಂಡಿದ್ದಾರಲ್ಲ, ಶಕ್ತಿ ಜೊತೆಗೆ ಯುಕ್ತಿನೂ ಇರ್ಲಿ ಅಂತ. ಏನೇ ಇರಲಿ, ಎಷ್ಟೇ ಆದ್ರೂ ಅವರು ಸಂಬಳದ ಜನ. ಏನಾದ್ರೂ ಉಪಾಯ ಮಾಡಿ ಆ ಹುಚ್ಚರಜನಿಗೆ ಬುದ್ಧಿ ಕಲಿಸ್ಬೇಕು ಅಣ್ಣ. ಅಮ್ಮ ಈಗಾಗಲೇ ಅಪ್ಪಾಜಿ ಕಳ್ಕೊಂಡು ಅರ್ಧ ಜೀವ ಆಗಿದ್ದಾಳೆ. ಇನ್ನು ನಾವು ಅರಸರಿಗೆ ಬಟ್ಟೆ ಹೊಲಿಯಕ್ಕೆ ಹೋಗ್ತೀವಿ ಅಂದ್ರೆ ಎದೆ ಹೊಡೆದು ಸಾಯ್ತಾಳಷ್ಟೇ. ಯಾಕೆ ಸಾಯ್ತಾಳೆ? ನಾವು ಸೋತ್ರೆ ತಾನೆ ಅಂತ ಪ್ರಸಂಗ ಬರೋದು. ಈ ಸಲ ನಾವು ಸೋಲೋ ಹಾಗೆ ಇಲ್ಲ. ಆ ರಾಜ ಎಡ ಬಲ ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ. ಅಪ್ಪಾಜಿ ಜೀವಮಾನ ಎಲ್ಲ ಬಟ್ಟೆ ಹೊಲಿದೇ ಬದುಕಿದ್ದರು ಅಂತ ಅಪ್ಪಾಜಿ ಹೊಲಿದ ಬಟ್ಟೆನ ಹೋಗ್ತಿದ್ದ ರಾಜ. ಇನ್ನು ನೀನ್ ನಾನು ಹೊಲಿದ ಬಟ್ಟೆನ ಹೋಗ್ತಾನೆ ಅನ್ನೋ ನಂಬಿಕೆನ ನಿಂಗೆ? ರಾಜ ಈ ಭೂಮಿ ಮೇಲೆ ಇಲ್ಲ ಅಂತೀನಿ. ನಾವು ಬಟ್ಟೆ ಹೊಲಿಯೋದೆಲ್ಲಿ ಬಂತು, ಅದ ರಾಜ ಮೆಚ್ಚೋದೆಲ್ಲಿ ಬಂತು? ಮೆಚ್ಚಿಸ್ಬೇಕಾದರೆ ಚಮತ್ಕಾರ ಮಾಡ್ಲೇಬೇಕು. ಅಂದ್ರೆ ಚಮತ್ಕಾರ ಮಾಡ್ಲೇಬೇಕು ಅಣ್ಣ. ಹತ್ತಿರ ಬಾಯಿಲಿ ಹೇಗಿದೆ? ನಂಗೇನೋ ಸ್ವಲ್ಪ ಅನುಮಾನವೇ. ಅಚ್ಚರಿ, ಇದಕ್ಕೆ ಅಮ್ಮ ಹೋಗ್ಬೇಕಲ್ಲ, ಅಪ್ಪಾಜಿ ಸತ್ತು 3 ತಿಂಗಳಾಗಿಲ್ಲ. ಹಾಗಂತ ಸುಮ್ಮನೆ ಕೈ ಕಟ್ಟಿ ಕೂರಕ್ಕಾಗುತ್ತಾ? ಅಮ್ಮನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಲೇಬೇಕು. ಮೊದಲು ನೀವು ಅಣ್ಣ. ಆಯ್ತು, ದೇವ್ರ ನೆಟ್ಟಾಗ್ಲಿ. ನಡಿ, ಹಾಗಾದ್ರೆ ಮನೆಗೆ ಹೋಗೋಣ. ನಮ್ಮಮ್ಮ ಚಿನ್ನದಂತ ಹಬ್ಬ ಅಲ್ವೇನಣ್ಣ? ಅದು ಏನಂದ್ರೆ ಬಹಳ ಮುಖ್ಯವಾದ ವಿಷಯ. ಆಗ್ಲೇ ಡಬ್ಬು ನೋಡ್ಕೊಂಡು ಹೋದ್ರಲ್ಲ, ಕೇಳಿಸ್ಕೊಂಡ್ಯಾ? ಅಂತ ರಾಜನಿಗೆ ಶಿಕ್ಷೆ ಆಗ್ಬೇಕು ತಾನೆ? ಆ ದುರುಳ ರಾಜನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಅಣ್ಣ ಒಂದು ಉಪಾಯ ಮಾಡಿದ್ದೀವಿ. ಅದು ಯುಕ್ತಿಯಿಂದ ಆಗೋ ಕೆಲಸ. ಆ ರಾಜ ಮೆಚ್ಚೋ ಹಾಗೆ ಬಟ್ಟೆ ಹೊಳೆದು ಕೊಟ್ಟು ಅವನು ಕೊಡೋ ಇನಾಮ ತರಲಿಲ್ಲ ಅಂದ್ರೆ ನಾನು ತುಕ್ಕೋಜಿನೇ ಅಲ್ಲ, ನನ್ನ ಬುಕ್ಕೋಜಿನ ಬದಲು ಬೇರೆ ಹೆಸರಿಟ್ಟು ಕರಿ. ಅಮ್ಮ, ನಿಮಗೆ ದುಃಖ ತರುವಂತ ವಿಷಯ ಖಂಡಿತ ಮಾಡಲ್ಲ. ಅಪ್ಪಾಜಿಗೆ ಆದ ಅನ್ಯಾಯವನ್ನು ಅವರ ಮಕ್ಕಳಾದ ನಾವು ನೋಡ್ಕೊಂಡು ತೆಪ್ಪಗಿರೋಕ್ಕಾಗುತ್ತಾ?
ಇಲ್ಲಮ್ಮ, ನಿಮಗೆ ದುಃಖ ತರುವಂತ ವಿಷಯ ಖಂಡಿತ ಮಾಡಲ್ಲ. ನಿನ್ನ ಆಶೀರ್ವಾದದಿಂದ ದೇವರ ದಯೆಯಿಂದ ಈ ಸ್ಪರ್ಧೆಯಲ್ಲಿ ಗೆದ್ದು ಬರುತ್ತೀವಿ. ನೀವಿಬ್ರು ಸೇರಿ ಏನೋ ಮಾಡಕ್ ಹೋಗಿ ಏನಾದ್ರೂ ಅನಾಹುತ ಆಗ್ಬಿಡುತ್ತಲ್ಲೋ ಭಯ ನನ್ಗೆ. ಏನು ಆಗಲ್ಲ. ಈಗ ನಾವ್ ಹಾಕಿರೋ ಉಪಾಯ ಕೇಳಿದ್ರೆ ನಿಂಗೆ ಗೊತ್ತಾಗ್ತದೆ ನಾವಿಬ್ರು ಎಂತ ಕಿಲಾಡಿಗಳು ಅಂತ. ಅಂದಾಗೆ ನಾವು ಅರಮನೆಗೆ ಈ ವೇಷದಲ್ಲಿ ಹೋಗಲ್ಲ. ನಮ್ಮ ಊರು, ನಮ್ಮ ಹೆಸರು ಇನ್ನು ಮೇಲೆ ಬೇರೆನೆ. ಇದೊಂದು ನಾಟಕ. ಆ ರಾಜನಿಗೆ ಮಕ್ಮಲ್ ಟೋಪಿ ಹಾಕೋ ನಾಟಕ. ನಾವಿಬ್ರು ಮಾಮೂಲಂತೆ ದೂರಿಗೆ ಸಂತೆಗೆ ಹೋಗಿದ್ದೀವಿ ಅಂತ ಹೇಳು. ಏನಮ್ಮ ಸರಿ ತಾನೆ? ನಾವು ನಮ್ ಕೆಲಸ ಆದ್ಮೇಲೆ ಈ ಊರು ಬಿಟ್ಟು ಹೋಗೋಕೆ ತಯಾರಿರ್ಬೇಕು. ಯಾವತ್ತಂತ ಗೊತ್ತಲ್ಲ, ಅದೇ ಬರೋ ಆಷಾಢ ಪೌರ್ಣಮಿ ದಿನ. ಕಕ್ಕ ಬಿಕ್ಕಿ ಆಗೋ ಹಾಗೆ ಮಾತಾಡ್ತಿದ್ದೀರಲ್ಲ, ನಂಗಂತೂ ಏನೂ ತೋರ್ಸಿಲ್ಲ. ಆ ಪಾಂಡುರಂಗನೇ ನಮ್ಮನ್ನ ಕಾಪಾಡ್ಬೇಕು. ಅಮ್ಮ, ನೀವು ಒಳಗಡೆ ನಡಿ, ನಾವಿಬ್ರು ಏನು ಉಪಾಯ ಮಾಡಿದ್ದೀವಿ ಅಂತ ಹೇಳ್ತೀವಿ. ಅಯ್ಯೋ ನೋಡಿ ಅಮ್ಮ, ಹೊಟ್ಟೆ ಹಸಿತಾ ಇದೆ ಅಂದ್ರೆ. ದೇವೇಂದ್ರ ಮಹಾಪ್ರಭುಗಳಿಗೆ ಶಿಖಮಾಶಿಕೋಶಿಮ ಅಂದರೆ ಪ್ರಣಾಮಗಳು. ನಾವು ಕೃಷ್ಣತ್ಯಾಜ್ಯ ತಡದವರು, ನಿಮ್ಮ ದರ್ಶನೆಯಿಂದ ಕೃತಾರ್ಥರಾಗಿದ್ದೇವೆ. ನಮ್ಮ ದೇಶದವರಾಗಲಿ ನಮಗೆ ನಮ್ಮ ಪ್ರಭುಗಳ ಬಿರುದಾಂಕಿತ ತಿಳಿದದ್ದು ಸೋಜಿಗವೇ ಸರಿ. ಇದರಲ್ಲಿ ಸೋಜಿಗವೇನಿದೆ? ನಿಮ್ಮ ಪ್ರಭುಗಳಾದ ದೇವೇಂದ್ರ ಪ್ರಭುಗಳ ಗುಣಗಣ ಮಾಡದ ಜನಗಳು ಈ ಪ್ರಪಂಚದಲ್ಲೇ ಇಲ್ಲ. ಹಾಗೇನಾಗಿದ್ದರೆ ಅವರು ಪಾಪಿಗಳೇ ಸರಿ. ನಮ್ಮ ದೇವೇಂದ್ರ ಮಹಾಪ್ರಭುಗಳನ್ನು ಒಬ್ಬ ಸಾಧಾರಣ ರಾಜನೆಂದು ತಿಳಿದುಕೊಂಡಿದ್ದೀರೇನೋ? ಪ್ರಭುಗಳ ಖ್ಯಾತಿ ಪ್ರಪಂಚದ ಮೂಲೆ ಮೂಲೆಗೂ ಹರಡಿದೆ. ಇದು ನಮಗೆ ತಿಳಿಯದ ವಿಷಯವೇನಲ್ಲ. ಹಾ, ಇದೊಂದು ಸತ್ಯವಾದ ಮಾತು. ಸಾಕು, ಹೊಂದಿರೋರ ಮೇಲೆ ಆಕ್ರಮಣ ಹೊರಸಬೇಡಿ. ಯುವಕರೇ, ನಿಮ್ಮ ಮಾತುಗಳು ನಮಗೆ ಬಹಳ ಸಂತೋಷ ತಂದಿದೆ. ಇಂತಹ ಸಿಹಿ ಸುದ್ದಿ ತಂದು ನಿಮಗೆ ತೆಗೆದುಕೊಳ್ಳಿ. ನಾವು ನಿಮ್ಮ ನಾಮಾಂಕಿತವೇನು? ನಾನು ಇವನ ತಮ್ಮ, ಹೆಸರು ತಮ್ಮಯ್ಯಪ್ಪ. ನಾನು ಇವನ ಅಣ್ಣ. ಅಣ್ಣಯ್ಯಪ್ಪ ಇರಬಹುದೇ? ಸರಿಯಾಗಿ ಹೇಳಿದ್ದೀರಿ ಮಹಾಪ್ರಭು. ಯಾವ ದೇಶದವರು ಇದ್ದೀರಿ? ಅದೇ ಮಹಾಪ್ರಭು, ಕೃಷ್ಣ ನದಿ ಆಚೆಯ ದಡದ ಪೋವದು ಎಂಬ ಊರಿದ್ದು ಬಂದಿಯವರು. ಇರಲಿ ಇರಲಿ. ಒಂದು ಮುಖ್ಯವಾದ ವಿಷಯ, ನಿಮ್ಮ ಪೂರ್ವಜರು ದರ್ಜಿಗಳಾಗಿದ್ದರೇನೋ? ಹೌದು ಮಹಾಪ್ರಭು. ಹಾಗಾದರೆ ಈ ಕೂಡಲೇ ಉಡುಪುಗಳನ್ನು ಸಿದ್ಧಪಡಿಸಲು ತಯಾರು ಮಾಡಿಕೊಳ್ಳಿ. ನಿಮ್ಮಂತ ಪ್ರಭುಗಳಿಗೆ ಉಡುಪು ತಯಾರಿಸಲು ಅವಕಾಶ ಕೊಟ್ಟಿರುವುದು ನಮಗೆ ತುಂಬಾ ಸಂತೋಷ ಉಂಟು ಮಾಡಿದೆ ಪ್ರಭು. ಮಂತ್ರಿಗಳೇ, ಇವರಿಗೆ ಬೇಕಾದ ವಸ್ತ್ರಗಳನ್ನು ತಲುಪಿಸುವುದು ನಿಮ್ಮ ಜವಾಬ್ದಾರಿ. ಪ್ರಭು, ನಮಗೆ ಪ್ರತಿದಿನ 25 ತೊಲ ಚಿನ್ನ ದಯಪಾಲಿಸಿದರೆ ನಾವು ಅದರಲ್ಲಿ ನವಿರಾದ ನೂಲು ತೆಗೆದು ಬಂಗಾರದ ಬಟ್ಟೆ ನೇಯ್ದು ಆ ಬಟ್ಟೆಯಲ್ಲಿ ಪ್ರಭುಗಳಿಗೆ ಭರ್ಜರಿ ನಿಲುವಂಗಿಯನ್ನು ತಯಾರಿಸುತ್ತೇವೆ. ಹಿಂದೆ ಯಾರಿಂದ ಉಡುಪನ್ನು ನೋಡಿರಲಾರರು, ಮುಂದೆ ನೋಡುವುದು ಸಾಧ್ಯವೇ ಇಲ್ಲ. ಸಭಾ
ಬುದ್ಧಿವಂತರ ಕಣ್ಣಿಗೆ ಮಾತ್ರ ಗೋಚರಿಸುತ್ತೆ, ದಡ್ಡರಿಗೆ ಕಾಣುವುದೇ ಇಲ್ಲವಲ್ಲ. ಇದರಿಂದ ತಮ್ಮ ಆಕ್ರಮಣದಲ್ಲಿ ಎಷ್ಟು ಜನ ಬುದ್ಧಿವಂತರು ಎಷ್ಟು ಜನ ದಂಡ ಪಿಂಡಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು.